ಚುನಾವಣೆ ಸಮಬಲ ಇದೆ, ಯಾರಿಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅಂತ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೊದಲಿದ್ದಂಥ ಉತ್ಸಾಹ ಮತದಾನದ ನಂತರ ಇಲ್ಲ ಸರ್, ಯಾಕಂದರೆ ಕಾನ್ಫಿಡೆನ್ಸ್ ಕಳ್ಕೊಂಡಂಗಿದೆ. ಸರ್ ಏನಿಲ್ಲ, ನನಗೆ ಸ್ವಲ್ಪ ಚುನಾವಣಾ ಸಂದರ್ಭದಲ್ಲೇ ಅನಾರೋಗ್ಯ ಆಯಿತು. ಹಾಗಾಗಿ ನನ್ನ ಮಾತುಕತೆ ಸ್ವಲ್ಪ ಕಡಿಮೆನೇ ಆಯಿತು. ಏನಾಗುತ್ತೆ ನೋಡಿದ್ರೆ, ಒಂದು ದೈತ್ಯ ಶಕ್ತಿ, ಒಂದು ಪಕ್ಷ ಒಕ್ಕಲಿಗರ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುರಿ ಒಂದು ಕಡೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸಾರಿ ರೇವಣ್ಣವರು 30,000 ತಗೋತಾರೆ, ಇನ್ನೊಂದು ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ 15,000 ತಗೋತಾರೆ. 15,000 ತಗೊಂಡಿದ್ದಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನು ಬದಲಾವಣೆ ಆಗಿರ್ಬೋದು. ಕಾಂಗ್ರೆಸ್ ಕೂಡ ಗೆಲುವಿನ ಅಂತರ ಭಾಳ ದೂರ ಕ್ರಮಿಸಬೇಕಾದಂಥ, ಭಾಳ ಸ್ಪೀಡ್ ತಗೋಬೇಕಾದಂಥ ಅನಿವಾರ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ನಾನು ಮತ್ತು ಕುಮಾರಸ್ವಾಮಿಯವರ ನೇರ ಸಣ್ಣಸಾಟದಲ್ಲಿ ಕಾಂಗ್ರೆಸ್ ಪಡೆದಂಥ ಮತ 15,000. ಪುನಃ ಅದೇ ಕಾಂಗ್ರೆಸ್ ಚಿಹ್ನೆಯಲ್ಲಿ ಪುನಃ ನಾವು ಗೆಲುವಿನ ಅಂತರ ದಾಟಬೇಕಾದ್ರೆ 1,00,000ಕ್ಕಿಂತ ಹೆಚ್ಚಿಗೆ ಮತಗಳು ತಗೋಬೇಕು. 2,06,000 ಮತಗಳಾಗಿದೆ. 1,00,000ಕ್ಕಿಂತ ಹೆಚ್ಚಿಗೆ ಮತಗಳನ್ನು ತಗೊಂಡು ಗೆಲ್ಲುವುದಕ್ಕೆ ಸಾಧ್ಯ ಆಗುತ್ತೆ. 10, 20 ಈ ರೀತಿ ಮತ ತಗೋಬೇಕು. ನಾನು ಇಲ್ಲಿವರೆಗೂ ತಗೊಂಡಿರೋ ಮತ ಕೇವಲ ಎಲ್ಲ ಚುನಾವಣೆಗಳಲ್ಲೂ 80,000, ಅತಿ ಹೆಚ್ಚು ಮತ 85,000 ತಗೊಂಡಿದ್ದೀನಿ. 85,000 ನನಗೆ ಕ್ರೋಢೀಕೃತ ಮತಗಳು ಎಲ್ಲ ಚುನಾವಣೆಗಳಲ್ಲೂ ಕಳೆದ ಚುನಾವಣೆಯಲ್ಲಿ ನಾನು ತಗೊಂಡಿದ್ದು 85,000. ಆದರೆ ಈ ಚಿಹ್ನೆ ಬದಲಾವಣೆ ಆಗಿದೆ. NDAನಿಲ್ಲ, ನಾನು ಇವಾಗ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿಯಾಗಿದ್ದೀನಿ. ಅವು 2 ಪಕ್ಷಗಳು ಸೇರ್ಕೊಂಡಿದೆ. ಈ ತಾಲೂಕಲ್ಲಿ ನಾವೇನೇ ಒಂದಷ್ಟು ಕಳೆದ 15 ವರ್ಷಗಳಿಂದ BJP ಮತಗಳನ್ನು ಹೆಚ್ಚಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಹಾಗಾಗಿ BJP ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಗೊತ್ತು, ಪಾರ್ಲಿಮೆಂಟಲ್ಲೂ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರು. ಆ ಕಾಂಬಿನೇಷನ್ ಮುಂದೆ ಏಕಾಂಗಿಯಾಗಿ ಕಾಂಗ್ರೆಸ್ ಎಷ್ಟು ಹೋರಾಟ ಮಾಡುತ್ತೆ ಅನ್ನೋದು ಪ್ರಶ್ನೆ. ಅಲ್ಲಿ ನಾವು ಗೆಲ್ತೀವಿ, ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಕ್ಕೋಸ್ಕರ ಗೆಲ್ತೀವಿ ಅನ್ನೋ ಸಮಾಧಾನ ಮಾತಾಡೋದು ಕೂಡ ಸಮಬಲದ ಹೋರಾಟ ಇದೆ. ನಾನೇನು ಸೋಲು ಒಪ್ಕೊಂಬಿಟ್ಟೆ ಅಂತ ನೀವು ಯಾರು ಬಿಂಬಿಸಬೇಡಿ. ಸಮಬಲದ ಹೋರಾಟ ಇದೆ. ಯಾರು ಗೆದ್ದರೂ ಕೋಟ ಗಣೇಶ ಶಕ್ತಿಗಳು ಆ ಥರ ಚುನಾವಣೆಗಳು ಆಗ್ಬೋದು. ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆಯಲ್ಲಿ